सदगुरु कबीर साहेब वाक्य नाम ಅಂದ್ರೆ ಅಕ್ಷರಾತ್ಮಕ ನಾಮ ಅಥವಾ ವರ್ಣಾತ್ಮಕ ನಾಮ ಮತ್ತು ಧ್ವನಿಯಾತ್ಮಕ ನಾಮ ಅಂತ ನಾಮದಲ್ಲಿ ಎರಡು ಭೇದ. ಅಕ್ಷರಾತ್ಮಕ ನಾಮದಲ್ಲಿ ಇದು ಸಂಪೂರ್ಣ ರೂಪ ನಾಮ ಇವು ಅಕ್ಷರಾತ್ಮಕ. ಜಗತ್ತಿನ ರೂಪ ಮತ್ತು ನಾಮ ಬುದ್ಧಿ ಗೋಚರದಲ್ಲಿ ಬರ್ತಕ್ಕಂಥವು ಇವೆಲ್ಲ ಅಕ್ಷರಾತ್ಮಕ ನಾಮ. ಬುದ್ಧಿಗೆ ಅಗೋಚರವಾದಂತಹದ್ದು ಧ್ವನಿಯಾತ್ಮಕ ನಾಮ. ನಾಮದಲ್ಲಿ ಎರಡು ಭೇದ ಉಂಟು.
ಅದಕ್ಕೆ ಈ ಎರಡೂ ಭೇದ ನಿರ್ಣಯ ತಿಳಿಸೋದಕ್ಕಾಗಿ ಕಬೀರ್ ಸಾಹೇಬರು ಏನಂತಾರೆ, ಆ ಧ್ವನ್ಯಾತ್ಮಕ ನಾಮದ ಮಹಿಮೆ ಮಾಡ್ತಿರ್ಲಕ್ಕಾಗಿ ಅದು ಎಂಥದ್ದಂದ್ರೆ ವರ್ಷವೇದಿ ಪ್ರಕಾರ ಕಬ್ಬಿಣ ರೂಪವಾದಂಥ ಮನಸ್ಸ ಆ ಧ್ವನಿಯಾತ್ಮಕ ನಾಮಕ್ಕೆ ಕನೆಕ್ಷನ್ ಅಥವಾ ಕೂಡಿದ ಕೂಡಲೇ ಮನಸ್ಸಿನ ಜಡಭಾವನಾ ಎಲ್ಲ ದೂರವಾಗಿ ಮನಸ್ಸು ಕಂಚನ ರೂಪ ಅಥವಾ ನಾಮ ರೂಪ ಆಗ್ತದೆ. ಮನವೇ ಬಂದ ಮತ್ತು ಮೋಕ್ಷಕ್ಕೆ ಕಾರಣವಾದದ್ದು. ಮನಸ್ಸು ಚಲಾಯಮಾನವಾದದ್ದೇ ಪ್ರಪಂಚ, ಮನಸ್ಸು ನಿಂತದ್ದೇ ಮೋಕ್ಷ. ಈ ಮನಸ್ಸು ನಿಲ್ಲುವುದಕ್ಕಾಗಿ ಯೋಗಿ ಜನರು ಪ್ರಾಣಾಯಾಮ ಸಾಧನ ಮಾಡಿದರು. ಆಕಾಶದವರೆಗಿನ ವಾಯುದ ಹದ್ದ ಯೋಗ ಇರುವುದರಿಂದ ಪ್ರಾಣಾಯಾಮ ಸಾಧನ ದ್ವಾರ ಆಕಾಶದಲ್ಲಿ ತಮ್ಮ ಮನಸ್ಸು ನಿಲ್ಲಿಸಿದರು. ಆ ಮನಸ್ಸಿನ ಎದುರು ಯಾವುದು ಏನು ಪದಾರ್ಥ ಕಾಣಿಸಲಾರದೆ, ಆಕೃತಿ ಕಾಣಿಸಲಾರದೆ ಆಕಾಶವತ ಆಗುವುದರಿಂದ ಚಿದಾಕಾಶ ರೂಪವಾದಂತಹ ಪ್ರಕಾಶ ಅದಕ್ಕೆ ಪರಮಾತ್ಮ ಅಂತ ಹೇಳಿ ಭಾವಿಸಿ ಯೋಗಿ ಜನರ ಅಷ್ಟಕ್ಕೆ ನಿಂತರು. ಇನ್ನು ಬಾಕಿ ಬ್ರಹ್ಮಜ್ಞಾನಿಗಳು ಓಂಕಾರ ಉಪಾಸನ ಅಥವಾ ಬ್ರಹ್ಮಜ್ಞಾನಾದಿಗಳು ತಿಳಿದು ತತ್ವ ನಿರ್ಣಯ ಮಾಡಿ ಎಲ್ಲಕ್ಕೂ ಏನದಂದ್ರೆ ಸಾಕ್ಷಿ ರೂಪವೇ ಆಧಾರಭೂತ ಅಂತೇಳಿ ತಿಳಿದು ಬ್ರಹ್ಮಜ್ಞಾನ ಸಿದ್ಧಪಡಿಸಿದರು. ಪರಂತು ಇದೆಲ್ಲ ನಮ್ಮ ಹೃದಯದಿಂದ ಉತ್ಪತ್ತಿಯಾದಂತಹದ್ದು ಕಲ್ಪನಾ, ಅಂತೂ ಶುದ್ಧ ಕಲ್ಪನಾ. ಪರಂತು ಆ ಧ್ವನಿಯಾತ್ಮಕ ನಾಮ ಏನದಂದ್ರೆ ತನ್ನಷ್ಟಕ್ಕೆ ತಾನೇ ಇದ್ದದ್ದು, ಅದಕ್ಕೆ ಯಾರು ಉತ್ಪನ್ನ ಮಾಡಿಲ್ಲ. ನಮ್ಮ ಬುದ್ಧಿದಿಂದ ನಮಗದು ತಿಳಿಲಿಕ್ಕೆ ಶಕ್ಯವೂ ಇಲ್ಲ. ಆ ಅಂಥದ್ದು ಎಲ್ಲದಕ್ಕಿಂತಲೂ ಆಜವಾದಂಥ ನಾಮ. नाम के धारे खंड ब्रह्मांड, नाम के धारे पुर्याप्ताल. ನಾಮದ ಆಧಾರ ಮೇಲೆ ಖಂಡ ಬ್ರಹ್ಮಾಂಡಾದಿಗಳು, ನೌಖಂಡ ಪೃಥ್ವಿ, ಪಾತಾಳಾದಿಗಳು, ಸ್ವರ್ಗಾದಿಗಳು ಇವೆಲ್ಲ ನಾಮದ ಆಧಾರದಲ್ಲೇ ಇದ್ದು. ಅಂಥ ನಾಮ ಬೀರಾಹೆ ಅಂದ್ರೇನು, ಮೇಲಿಂದ ಒಂದು ರೋಡ್ವೇ ಅದನ್ನು ಮುಟ್ಟುವುದಕ್ಕಾಗಿ ಪರಮಾತ್ಮ ನಮ್ಮಲ್ಲಿ ಮೊದಲೇ ಇಟ್ಟು ಕಳಿಸಾನ. ಅದು ಇಲ್ಲಿ ಮನಸ್ಸು ಮತ್ತು ಮಾಯದ ಪರದೆ ಇರುವುದರಿಂದ ನಮ್ಮಲ್ಲಿ ಅಹೋರಾತ್ರದು ಆಗ್ತಿದ್ರು ನಮಗೆ ಗೊತ್ತಾಗಲಾರದು ಪಕ್ಷದಲ್ಲಿ ನಮ್ಮ ಚಿತ್ತ ಮಾಯದಲ್ಲಿ ಆಸಕ್ತಿ ಹೊಂದಿ ಭೋಗಾಸಕ್ತ ಆಗಿ ನಾವು ಇದ್ದುದು ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಜೀವ ಸಕಲ ಲೇವ್ ಬೂಜ. ಕಬೀರ್ ಸಾಹೇಬ್ರು ಏನಂತಾರೆ, ಎಲ್ಲಾ ಜೀವಿಗಳೆಲ್ಲ ಇದಕ್ಕೆ ಚೆನ್ನಾಗಿ ವಿಚಾರ ಮಾಡಿ ತಿಳ್ಕೋರಿ. ಅವರು ಈ ನಾಮದ ಮಾರ್ಗದಿಂದ ಹೋದರೆ ನೀನು ಸತ್ತ ಲೋಕಕ್ಕೆ ಹೋಗಿ ಮುಟ್ಟಿ, ಸತ್ಯ ಯಾವತ್ತು ಸತ್ತಿಲ್ಲ, ಅದು ಹುಟ್ಟಿಲ್ಲ, ನೀನು ಅಮರನಾಗ್ತಿ. ಜೀ ಆದ ನಾವೇನದಂದ್ರೆ ನಿಜವಾದದ್ದು, ಸಾರವಾದದ್ದು, ಅದಕ್ಕೆ ತಿಳಿದಂಥವ್ರಿಗೆ ಹಂಸ ಅಂತ. ಅಂತ ಸತ್ಯನಾಮಕ್ಕೆ ಯಾರು ತಿಳಿದ್ರು ಅಮರರಾದಂಥವ್ರು ಆ ಸತ್ಯದ ವಂಶವುಳ್ಳವರು. ಜೀ ಆದಿನಾಮೇನದು ಎಲ್ಲಕ್ಕೂ ಮೂಲವಾದದ್ದು, ಬಾಕಿ ಮಂತ್ರಗಳೆಲ್ಲ ಅದರದ್ದು ಶಾಖ. ಆ ಆದಿನಾಮಕ್ಕೆ ತಿಳಿಲಾರ್ದೆ
ಎಲ್ಲ ಸಂಸಾರಿಕ ಜೀವಿಗಳು ಸಂಸಾರದಲ್ಲಿ ಮುಳುಗಿ ಹೋಗ್ಬಿಟ್ಟು ಇದಕ್ಕೇನಂತಾರೆ ಸಂಸಾರ ಸಾಗರ. ಹೊರಗಿನ ಸಾಗರದ ಏನಾದ್ರೂ ಮಾಡಿ ನಾವು ಅಳತಿ ಮಾಡಬಹುದು. ಇಷ್ಟೇ ಉದ್ದ, ಇಷ್ಟೇ ಅಗಲ, ಇಷ್ಟೇ ಗಾತ್ರ ವಗೇರೆ ಅಳತಿ ಮಾಡಬಹುದು. ಸಂಸಾರ ಸಾಗರದ ಮಾತ್ರ ನಮಗೆ ಅಳತಿ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕೆ ಅದರಲ್ಲಿ ಹುಟ್ಟಿದೆವು ನಾವು. ಅದು ಹೇಗೆ ಹುಟ್ಟಿದೆವೋ ನಮಗೆ ಗೊತ್ತಿಲ್ಲ. ಇನ್ನು ಅದ್ರಿಗೆ ಅಳತಿ ಯಾಕೆ ಮಾಡೋದು? ಇದು ಬೇಯಂತದ ಮಾಯಾದ್ರ ಸಹಿತನು ಸಾಮಾನ್ಯ ಶಕ್ತಿ ಅಲ್ಲ. ಅದಕ್ಕೆ ಯಾ ಪುರುಷರ ಮೂಲ ಮಂತ್ರ ತಿಳಿತಾರೋ ಅವರೇ ಮಾತ್ರ ಏನದಂದ್ರೆ ಅಮರರಾಗಬಹುದು. ಇಲ್ದಿದ್ರೆ ಈ ವರ್ಣಾತ್ಮಕ ನಾಮಗಳು ಜಪ ಮಾಡಿ ಇದೇ ಸಂಸಾರದಲ್ಲಿ ಮುಳುಗಿ ಹೋಗಬಹುದು. ಯಾರು ಪಂಚಾಕ್ಷರಿ, ಯಾರು ಶರಾಕ್ಷರಿ, ಯಾರು ದ್ವಾದಶಾಕ್ಷರಿ, ಷೋಡಶಾಕ್ಷರಿ, 9 ಅಕ್ಷರಿ ಅನೇಕ ಮಂತ್ರಗಳದ. ಯಾರು ರಾಮನಾಮ ಉಪದೇಶ ಮಾಡಿದ್ರು, ಯಾರು ಶಿವನಾಮ ಉಪದೇಶ ಮಾಡಿದ್ರು, ಯಾರು ಏನೇನೋ ಮಾಡಿದ್ರು. ಪರಂತು ಅದು ಆದಿನಾಮ ಅಲ್ಲ. संसार में ताते मुक्ति न कोई, आदि नाम जो गुप्त जप पूजे बिरला कोई. ಈ ಸಂಸಾರದಲ್ಲಿ ಕೋಟ್ಯಾವಧಿ ನಾಮಗಳುಂಟು, ಅದರಿಂದ ಮುಕ್ತಿ ಆಗಲಾರದು. ಆದಿ ನಾಮ ಏನದಂದ್ರೆ ಗುಪ್ತ ಜಪ, ತನ್ನಷ್ಟಕ್ಕೆ ತಾನೇ ಜಪ ಆಗ್ತದೆ. ಅದಕ್ಕೆ ಯಾರು ತಿಳಿತಾರೋ ಅವರೇ ವಿರಲ ಗುರುಮುಖ ಜನರು, ಅವರೇ ನಾಮದ ಅನುಭವಿಗಳು. ಅಂಥವ್ರು ಕೋಟಿಯಲ್ಲಿ ಒಬ್ಬರು ಸಿಗೋದನ್ನು ಕಠಿಣ. ಈಗ ಮಹಾಘೋರ ಕಲಿಯುಗ ಇರುವುದರಿಂದ ಮತ್ತು 10 ಕೋಟಿಯಲ್ಲಿ ಒಬ್ಬರು ಸಿಗುವುದನ್ನು ಕಠಿಣ.